ಇವಾಗ ಡೈರೆಕ್ಟ್ ಆರ್ಡರ್ಸ್ ಆಗಲ್ಲ ಮುಂತರ. ಬ್ಲಾಕ್ ಆಲ್ಗೋಸ್ನ ಸೆಬಿ ಮಾನಿಟರ್ ಮಾಡೋಕ್ಕಾಗಲ್ಲ ಅಂತ ಬ್ಲಾಕ್ ಆಲ್ಗೋಸ್ನ ಸೆಬಿ ಏನು ಮಾಡಿದೆ, ಬ್ಲಾಕ್ ಮಾಡಿದೆ. ಎಲ್ಲ ಆಲ್ಗೋಸ್ ವರ್ಕ್ ಆಗ್ತಿದೆ. ಯಾವ ಆಲ್ಗೋಸ್ ವರ್ಕ್ ಆಗ್ತಿಲ್ಲ ಅಂದರೆ बड़ी 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 बातें, ऐसा है तो लंबी 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 रातें, ऐसा है तो 5 स्टार सारी मुलाकातें, ऐसा है तो गालियां भी सारे मांग खाते, ऐसा है तो बड़ी 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 बातें, ऐसा है तो लंबी 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 रातें, ऐसा है तो 5 स्टार सारी मुलाकातें, ऐसा है तो गालियां भी सारे मांग खाते. ನಮಸ್ಕಾರ ಕರ್ನಾಡು, ವೆಲ್ಕಮ್ ಟು ದ ಟ್ರೇಡಿಂಗ್ ಹಬ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಯೂಟ್ಯೂಬ್ ಚಾನಲ್ಲು 1K ಸಬ್ಸ್ಕ್ರೈಬ್ ಆಗಿದೆ. ಸೊ ಹಳೆ ಯೂಟ್ಯೂಬ್ ಚಾನಲ್ ಇತ್ತು, ಅದು ಒಂದು 22-23K ರೀಚ್ ಇತ್ತು. ತುಂಬ ಪ್ರಾಫಿಟ್ಸ್ ಆಗ್ತಿದ್ವಿ. ಅದರಿಂದ ಸ್ಟೂಡೆಂಟ್ಸು ತುಂಬ ಅಗ್ರೆಸಿವ್ ಆಗಿ ಇದು ಕೊಡ್ತಿದ್ರು ರಿವ್ಯೂಸು. ಓಕೆನಾ, ಸೊ ಪ್ರಾಫಿಟ್ ಮಾಡಿದ್ದೀವಿ ಅಂತ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಪ್ರಾಫಿಟ್ಸ್ನ ಯೂಟ್ಯೂಬಲ್ಲಿ ಹಾಕಂಗಿಲ್ಲ ಅಂತ ಸೆಬಿ ಅವ್ರ ಗೈಡ್ಲೈನ್ಸ್ ಇದೆ. ಸೊ ಹಾಕಿ ಬ್ಲಾಕ್ ಆಗಿದೆ. ಮತ್ತೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ, ಮತ್ತೆ 1K ಹೊಡೆದಿದೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಸ್ಟಾಕ್ ಮಾರ್ಕೆಟ್ ಕಂಟೆಂಟ್ಗಾಗಿ, ಹೊಸ ಅಪ್ಡೇಟ್ಸ್ಗಾಗಿ ಕನ್ನಡದಲ್ಲೇ ಟೀಚ್ ಮಾಡ್ತೀನಿ. ಓಕೆನಾ, ಅಪ್ಡೇಟ್ಸ್ಗಾಗಿ. ಓಕೆನಾ, ಲಾಟ್ ಸೈಜ್ ಚೇಂಜ್ ಆಗಿರ್ಬೋದು, ಸೆಬಿ ಏನಾದರೂ ಅಪ್ಡೇಟ್ ಚೇಂಜ್ ಆಗಿರ್ಬೋದು. ಓಕೆನಾ, ಈ ವಾರ್ಸಿಂದ ಏನೇನು ಆಗ್ತಾ ಇರುತ್ತೆ ಅಂತ. ಸೊ ಇವತ್ತು ನಾನು ಯಾವ ಟಾಪಿಕ್ ಹೇಳಕ್ಕೆ ಬಂದಿದ್ದೀನಿ ಅಂದರೆ ಶಾರ್ಟ್ ಸ್ಟ್ರಾಡಲ್ ಟಾಪಿಕ್ ಹೇಳಕ್ಕೆ ಬಂದಿದ್ದೀನಿ. ಓಕೆನಾ, ಅದನ್ನು ಆಲ್ಗೋಲ್ ಹೆಂಗೆ ಮಾಡೋದು ಅಂತ ಹೇಳಕ್ಕೆ ಬಂದಿದ್ದೀನಿ. ಫಸ್ಟ್ ನನಗೆಲ್ಲರೂ ಕೇಳ್ತಿರೋ ಕ್ವಶನ್ ಏನಂದರೆ, ಸರ್ ಆಲ್ಗೋಸ್ ವರ್ಕ್ ಆಗ್ತಿಲ್ಲ ನಿಜಾನ, ಆಲ್ಗೋಸ್ ವರ್ಕ್ ಆಗ್ತಿಲ್ಲ ನಿಜಾನ ಅಂತ. ಎಲ್ಲ ಆಲ್ಗೋಸು ವರ್ಕ್ ಆಗ್ತಿದೆ. ಯಾವ ಆಲ್ಗೋಸ್ ವರ್ಕ್ ಆಗ್ತಿಲ್ಲ ಅಂದರೆ 2 ಟೈಪ್ ಆಫ್ ಆಲ್ಗೋಸ್ ಇರುತ್ತೆ. ಒಂದು ವೈಟ್ ಆಲ್ಗೋಸ್ ಮತ್ತು ಬ್ಲಾಕ್ ಆಲ್ಗೋಸ್ ಅಂತ. ವೈಟ್ ಆಲ್ಗೋಸ್ ಏನಂದರೆ ಟ್ರಾನ್ಸ್ಪರೆನ್ಸಿ ಇರುತ್ತೆ, ಅಂದರೆ ಯಾವುದೇ ಸ್ಟ್ರಾಟಜಿ ಹಾಕಿದ್ರು ಅದು ಸೆಬಿ ಮಾನಿಟರ್ ಮಾಡ್ಬೋದು. ಬ್ಲಾಕ್ ಆಲ್ಗೋಸ್ನ ಸೆಬಿ ಮಾನಿಟರ್ ಮಾಡೋಕ್ಕಾಗಲ್ಲ ಅಂತ ಬ್ಲಾಕ್ ಆಲ್ಗೋಸ್ನ ಸೆಬಿ ಏನು ಮಾಡಿದೆ, ಬ್ಲಾಕ್ ಮಾಡಿದೆ. ಕೆಲವೊಂದು ಅಕಾಡೆಮೀಸ್ ಆ ಕಡೆ ಕಾಲ್ ಆಪ್ಷನ್ ಆಗ್ಬಿಡ್ತಾ ಇತ್ತು, ಈ ಕಡೆ ಪುಟ್ ಆಪ್ಷನ್ ಆಗ್ಬಿಟ್ಟು ತೋರಿಸೋದು, ನೋಡಿ ಪ್ರಾಫಿಟ್ ಮಾಡಿದ್ದೀವಿ ಅಂತ. ಇವಾಗ ಏನು ಮಾಡಿದೆ ಸೆಬಿ, ಅಂಥವ್ರ ಆಲ್ಗೋಸ್ನ ಬ್ಲಾಕ್ ಮಾಡಿದೆ. ಇವಾಗ ಏನಾದರೂ ಯಾರಾದರೂ ಆಲ್ಗೋಸ್ ಮಾಡಬೇಕಂದ್ರೆ ಸೆಬಿ ಅವ್ರ ಹತ್ರ ಏನು ಮಾಡಬೇಕಂದ್ರೆ ಅಪ್ರೂವಲ್ ತೊಗೊಬೇಕು. IP ಅಡ್ರೆಸ್ ಅಪ್ರೂವಲ್ ತೊಗೊಂಡ್ರೆ ಮಾತ್ರ ಮಾಡೋಕ್ಕಾಗತ್ತೆ. ಸೊ ನೀವು ಕೂಡ ಅಷ್ಟೇ, ನಮ್ಮ ಆಲ್ಗೋಸ್ ಯಾವತ್ತು ಸೆಬಿ ಅಪ್ರೂವ್ಡ್ ಆಲ್ಗೋಸೆ, ಬ್ಲಾಕ್ ಆಗಿಲ್ಲ. ವೈಟ್ ಆಲ್ಗೋಸ್ ಅಂತೀವಿ. ಓಕೆನಾ, ಸೊ ನಾವು ಯಾವಾಗೂ ರನ್ ಮಾಡ್ತಾನೆ ಇದ್ದೀವಿ. ನಾನು ಯಾವತ್ತೂ ಆಫ್ ಮಾಡೇ ಇಲ್ಲ. ಓಕೆನಾ, ರನ್ ಆಗ್ತಾನೇ ಇದೆ. ಓಕೆನಾ, ನಮ್ಮ ಸ್ಟೂಡೆಂಟ್ಸ್ ಒಳ್ಳೆ ಪ್ರಾಫಿಟ್ಸ್ ಮಾಡ್ತಾ ಇದ್ದಾರೆ. ನೀವು ಬನ್ನಿ ಕಲ್ತ್ಕೊಳ್ಳಿ. ಲೈವ್ ಮಾರ್ಕೆಟಲ್ಲಿ ಆಲ್ಗೋಸ್ನ ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ಈ ವಿಡಿಯೋ ಉದ್ದೇಶ ಏನಂದರೆ, ಸೊ ಸೆಬಿ ಏನು ಅಪ್ಡೇಟ್ ಮಾಡಿದೆ, IP. ಓಕೆನಾ, ಸೊ IP ಅಡ್ರೆಸ್ನ ಸೆಬಿ ರೀಸೆಂಟಾಗಿ ಒಂದು ಅಪ್ಡೇಟ್ ತಂದಿದೆ. ಏನಂದರೆ ಯಾವುದೇ ರೀತಿ ಆಲ್ಗೋಸು ಮಿಸ್ಯೂಸ್ ಆಗಬಾರ್ದು ಅಂತ. ನೀವು ಫಸ್ಟು ಯಾವುದಾದ್ರೂ ಒಂದು ಅಕೌಂಟಲ್ಲಿ ಆಲ್ಗೋ ಮಾಡಬೇಕಂದ್ರೆ ಸೆಬಿ ಅಪ್ರೂವಲ್ ಬೇಕು. ಸೆಬಿ ಒಂದು IP ಕೊಡುತ್ತೆ. ಆ IP ಇಂದ ನೀವು ಆಲ್ಗೋ ಮಾಡಬೇಕು. ಹೆಂಗೆ ಅಂದರೆ, ಇವಾಗ ಡೈರೆಕ್ಟು ಒಂದು ಹೋಟೆಲ್ಗೆ ಹೋಗ್ತೀರಾ, ಹೋಟ್ಲ್ ಹತ್ರ ನೀವು ಹೋಗ್ಬಿಟ್ಟು ಆರ್ಡರ್ ತೊಗೊತೀರಾ. ಓಕೆನಾ, ಸೊ ಆರ್ಡರ್ ತೊಗೊಂಡ್ರೆ ಅವ್ನು ಏನು ಮಾಡ್ತಾನೆ, ನಿಮ್ಗೆ ಬೇಕಾಗಿರೋ ಐಟಮ್ ಕೊಡ್ತಾನೆ. ಇವಾಗ ಹಂಗಲ್ಲ, ಫಸ್ಟು ಹೋಗಬೇಕು. ನಾವೇನು ಕಲೆಕ್ಟ್ ಮಾಡಬೇಕು, ಟೋಕನ್, ನಥಿಂಗ್ ಬಟ್ IP ಕಲೆಕ್ಟ್ ಮಾಡಿ ಆ ಟೋಕನ್ನ ಎತ್ಕೊಂಡು ಹೋಗಿ ಅವನಿಗೆ ಕೊಟ್ಟರೆ ಅವನು ಬಂದುಬಿಟ್ಟು ನಿಮ್ಗೆ ಆರ್ಡರ್ ಕೊಡ್ತಾನೆ. ಓಕೆನಾ, ನಥಿಂಗ್ ಬಟ್ ಇವಾಗ ಯಾರೋ ಒಂದು ನೀವು ಆಲ್ಗೋರೂಮ್ಸ್ ಯೂಸ್ ಮಾಡ್ತಾ ಇದ್ದೀರಾ, ಕ್ವಾಂಟಿಪ್ಲೇ ಯೂಸ್ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ಡೈರೆಕ್ಟ್ ಏನು ಮಾಡೋಂಗಿಲ್ಲ, ಆಲ್ಗೋಸು ಅಲ್ಲಿ ಇಂಪ್ಲಿಮೆಂಟ್ ಮಾಡೋಂಗಿಲ್ಲ. ಇವಾಗ ಏನು ಮಾಡಬೇಕು, ಆ ಆಲ್ಗೋ ಫಸ್ಟ್ ಸೆಬಿ ಹತ್ರ ಅಪ್ರೂವ್ ಆಗಬೇಕು. ಆಮೇಲೆ ಒಂದು IP ಕೊಡ್ತಾರೆ. ಆ IP ಅಡ್ರೆಸ್ಸಿಂದ ನಿಮಗೆ ಪೊಸಿಷನ್ಸು ರನ್ ಆಗುತ್ತೆ. ನಥಿಂಗ್ ಬಟ್ ಆರ್ಡರ್ಸ್ ಬೀಳುತ್ತೆ. ಇವಾಗ ಡೈರೆಕ್ಟ್ ಆರ್ಡರ್ಸ್ ಆಗಲ್ಲ ಮೊದಲ ಥರ, IP ಇಂದ ಆರ್ಡರ್ಸ್ ಹೋಗುತ್ತೆ, ಥರ್ಡ್ ಪರ್ಸನ್ ಅಲ್ಲ. ಸೊ ಆಲ್ಗೋ ಅನ್ನೋದು ಒಂದು ಮಿಸ್ಯೂಸ್ ಆಗ್ತಿತ್ತು ತುಂಬ ಕಡೆ. ಓಕೆನಾ, ಸೊ ಅದು ಮಿಸ್ಯೂಸ್ ಆಗಬಾರ್ದು ಅಂತ ಸೆಬಿ ಅವರು ಈ ಅಪ್ಡೇಟ್ನ ತಂದಿದ್ದಾರೆ. ಓಕೆನಾ, ಸೊ ಏಪ್ರಿಲಿಂದ ಯಾರ್ದು ಬೇರೆ ಅಕಾಡೆಮೀಸ್ ಆಲ್ಗೋಸ್ ಇಂಪ್ಲಿಮೆಂಟ್ ಆಗಿಲ್ಲ, ನಮ್ದು ಇಂಪ್ಲಿಮೆಂಟ್ ಆಗಿದೆ. ಸೊ ಬಿಕಾಸ್ ಆಫ್ ವೈಟ್ ಆಲ್ಗೋಸ್ ಬೇರೆಯವ್ರದ್ದು ಯಾರ್ದು ಇಂಪ್ಲಿಮೆಂಟ್ ಆಗಿಲ್ಲ. ಸೊ ಇಂಪ್ಲಿಮೆಂಟ್ ಆಗಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಓಕೆನಾ, ಸೊ ನೆಕ್ಸ್ಟು, ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದುಬಿಟ್ಟು, ನಾನು ಈ ಟ್ಯೂಸ್ಡೇ ಆಲ್ಗೋನ ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಯಾವ ಥರ IP ವರ್ಕ್ ಆಗುತ್ತೆ, ಯಾವ ಥರ ಲಿಂಕ್ ಮಾಡಬೇಕು ಅಂತ ಫ್ರೀ ಆಫ್ ಕಾಸ್ಟಲ್ಲಿ 10:30 ಇಂದ 12:30ವರೆಗೂ ನಾನು ಹೇಳ್ಕೊಡ್ತೀನಿ. ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ ಇದೇ ಟ್ಯೂಸ್ಡೇ. ಓಕೆನಾ, ಮಿಸ್ ಮಾಡಿದೆ ಬನ್ನಿ, ನೀಟಾಗಿ ಹೇಳ್ಕೊಡ್ತೀನಿ ಆಲ್ಗೋ ಹೆಂಗೆ ವರ್ಕ್ ಆಗುತ್ತೆ ಅಂತ. ಒಂದು 5-6 ಜನ ಸ್ಟೂಡೆಂಟ್ಸ್ ಕರ್ಸೋಣ, ಆಲ್ರೆಡಿ ಸಕ್ಸಸ್ಫುಲ್ಲಾಗಿ ಲಕ್ಷ ದುಡಿತಿರೋಂಥ ಸ್ಟೂಡೆಂಟ್ಸ್ನ. ಸೊ ಅವ್ರ ಸ್ಟೋರಿನೂ ಕೇಳೋಣ, ಯಾವ ಥರ ಆಲ್ಗೋಸ್ ವರ್ಕ್ ಆಯಿತು, ಯಾವ ಥರ ಇಲ್ಲ ಅಂತ. ಸೊ ಲೆಟ್ಸ್ ಕಂಟಿನ್ಯೂ ದ ವಿಡಿಯೋ. ಓಕೆನಾ, ಸೊ ವಿಡಿಯೋದಲ್ಲಿ ನಾನೇನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದೆ ಅಂದರೆ, ಒಂದು ಸ್ಟ್ರಾಡಲ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅಂದರೆ ಆಲ್ಗೋ ಅಲ್ಲಿ ಈ ಸ್ಟ್ರಾಡಲ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಕೆಲವು ಸ್ಟೂಡೆಂಟ್ಸ್ಗೆ. ಓಕೆನಾ, ಸೊ ಇದು ಯಾವ ಥರ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಫಸ್ಟು ಸ್ಕ್ರೀನ್ ಅಬ್ಸರ್ವ್ ಮಾಡಿ. ರೆಕಾರ್ಡ್
ಸೊ ಶಾರ್ಟ್ ಸ್ಟ್ರಡಲ್ 2.0 ಸ್ಟ್ರಾಟಜಿ ಗೈಡ್. ಫಸ್ಟ್ ನಿಮಗೆ ಗೊತ್ತೇ ಇದೆ ಶಾರ್ಟ್ ಸ್ಟ್ರಡಲ್ ಅಂದರೆ ಸೆಲ್ಲಿಂಗ್ ಆಫ್ ATM C ಆ್ಯಂಡ್ P. ಓಕೆ, ನಾನು ಬೇಸಿಕ್ ಥಿಂಗ್ಸ್ಗೆ ಹೋಗಲ್ಲ. ಓಕೆನಾ, ಸೆಲ್ಲಿಂಗ್ ಆಫ್ ATM C ಆ್ಯಂಡ್ P. ನೆಕ್ಸ್ಟು ಸ್ಟಾಪ್ ಲಾಸ್ ರೂಲ್ ಬಂದುಬಿಟ್ಟು 40%. ಫಾರ್ ಎಕ್ಸಾಂಪಲ್ 100 rupees ಏನಾದರೂ ಪ್ರೀಮಿಯಮ್ ತೊಗೊಂಡ್ರೆ 140 rupees ಸ್ಟಾಪ್ ಲಾಸ್ ಈಚ್ ಸೈಡ್ ಇರಬೇಕು. ಓಕೆನಾ, ಲಾಸ್ಟ್ ಸೈಡೆಡ್ ಪ್ರೈಸ್ ಆನ್ ಈಚ್ ಲೆಗ್. ಓಕೆನಾ, 2 ಲೆಗ್ ಇದೆ ನಮ್ಮ ಹತ್ರ. ನೆಕ್ಸ್ಟ್ ರಿಸ್ಕ್ ಮ್ಯಾನೇಜ್ಮೆಂಟ್. ಯಾವುದೇ ಸ್ಟ್ರಾಟಜಿ ಆಗಲಿ ವೆರಿ ಇಂಪಾರ್ಟೆಂಟ್ ರಿಸ್ಕ್ ಮ್ಯಾನೇಜ್ಮೆಂಟ್. ಈ ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ಲ ಅಂದರೆ ನೀವು ಟ್ರೇಡಿಂಗಲ್ಲಾಗಲಿ ಸ್ಟಾಕ್ ಮಾರ್ಕೆಟಲ್ಲಾಗಲಿ ಜಾಸ್ತಿ ದಿನ ಇರೋಕ್ಕಾಗಲ್ಲ. ಸಿ, ವೆನ್ ಪ್ರಾಫಿಟ್ ರೀಚಸ್ 3000, ಓಕೆನಾ, ಪ್ರತಿ 3000 ಪ್ರಾಫಿಟ್ಗೂ ನೀವೇನು ಮಾಡಿ 1000 rupeesನ ಟ್ರಯಲ್ ಮಾಡಿ. ಸೊ ಕೆಲವರು ಎಲ್ಲೇ ಇಡಲ್ಲ, ಸರ್ ರಿಟರ್ನ್ ಬರುತ್ತೆ ಎಲ್ಲಿ ರಿಟರ್ನ್ ಬರುತ್ತೆ, ರಿಟರ್ನ್ ಬರಲ್ಲ, ಮುಳುಗ್ತೀರಾ ಒಂದು ಹಂತದವರೆಗೂ ಮುಳುಗಬೇಕು. ಸೇಫ್ಟಿ ಜಾಕೆಟ್ ಇರಬೇಕಲ್ಲ, ಅದಕ್ಕೆ ಆ ಸೇಫ್ಟಿ ಜಾಕೆಟ್ ಇರಬೇಕು ಅಂತಲೇ ನಾವು ಸ್ಟಾಪ್ ಲಾಸ್ ಇಡೋದು, ರಿಸ್ಕ್ ಮ್ಯಾನೇಜ್ಮೆಂಟ್ನ ಮೇಂಟೈನ್ ಮಾಡೋದು. ಓಕೆನಾ, ಸೊ ವೆನ್ ಪ್ರಾಫಿಟ್ ರೀಚಸ್ 300, ಐ ಮೀನ್ ಒಂದು ಪ್ರಾಫಿಟ್ ರೀಚಸ್ 3000, ಇವಾಗ ನೀವು ಇದಕ್ಕೆ ಹೋಗಿರ್ತೀರ ಫಿಶಿಂಗ್ಗೆ, ಒಂದು 3 ಫಿಶ್ ಸಿಕ್ತು ಅಂದ್ಕೊಳ್ಳಿ. ಓಕೆನಾ, 3 ಫಿಶ್ ಸಿಕ್ಕಿದ ತಕ್ಷಣ ಸೊ ಏನು ಮಾಡಿ, ಅದನ್ನ ಸೈಡಲ್ಲಿ ಎತ್ತು ಹಾಕ್ಕೊಳ್ಳಿ. ಓಕೆನಾ, ರಿಸ್ಕ್ ಮಾಡಿ ಮತ್ತೆ. ಸೊ ಎಷ್ಟು ರಿಸ್ಕ್ ಮಾಡ್ತೀರಾ? 3000 ಆಲ್ರೆಡಿ ರೀಚ್ ಆಗಿಬಿಟ್ಟಿದೆ, ಇನ್ನೂ ಕುತ್ಕೊಂಡು ಏನು ಮಾಡ್ತಿಲ್ಲ, ಟ್ರಯಲ್ ಮಾಡ್ಕೊಳ್ಳಿ. ಅಂದರೆ ಸೇಫ್ ಮಾಡ್ತಾ ಹೋಗಿ, ನಿಮ್ಮ ಪ್ರಾಫಿಟ್ಸ್ನ ಏನು ಮಾಡಿ ಸೇಫ್ ಮಾಡ್ತಾ ಹೋಗಿ. ಕೆಲವರು ಪ್ರಾಫಿಟ್ಸ್ನೇ ಸೇಫ್ ಮಾಡಲ್ಲ, ಲಾಸ್ ಮಾಡ್ಕೊತಾನೆ ಇರ್ತೀರ. ಪ್ರಾಫಿಟ್ ಬಂದಿದ ತಕ್ಷಣ ಏನು ಮಾಡಿ, ಸೇಫ್ ಮಾಡಿ. ಓಕೆನಾ, ಇನ್ಕ್ರೀಸ್ 3000 ಆಗ್ತಾ ಇದ್ದಷ್ಟು 1000 ರೂಪಾಯಿ ಟ್ರಯಲ್ ಮಾಡಿ. ನೆಕ್ಸ್ಟ್ ಎಕ್ಸಿಟ್ ರೂಲ್. ಓಕೆನಾ, ಸೊ 4000 ಕ್ಯಾಪಿಟಲ್, ಇದಕ್ಕೆ 2 ಲಕ್ಷ 3 ಲಕ್ಷ ಬೇಕಾಗುತ್ತೆ. 1.5% ಏನಾದರೂ ಬಂತು ಅಂದರೆ ಆಟೋಮೆಟಿಕ್ ಎಕ್ಸಿಟ್ ಆಗುತ್ತೆ. ಸಿ, ಇದನ್ನೆಲ್ಲ ನಾನು ಮ್ಯಾನ್ಯಲ್ ಆಗಿ ಮಾಡೋಕ್ಕಾಗಲ್ಲ. ಓಕೆನಾ, ಮ್ಯಾನ್ಯಲ್ ಆಗಿ ಮಾಡಿದ್ರೆ ಏನಾಗುತ್ತೆ, ಕುತ್ಕೊಂಡಿರಬೇಕು 9:15 to 3:30ವರೆಗೂ. ಯಾರ್ಯಾರು ವರ್ಕಿಂಗ್ ಪ್ರೊಫೆಷನ್ ಇದ್ದೀರಾ, IT ಪ್ರೊಫೆಷನ್ಸ್ ಇದ್ದೀರಾ, ಅವ್ರು ತುಂಬ ಯೂಸ್ ಆಗುತ್ತೆ ಈ ಆಲ್ಗೋ ಅನ್ನೋದು. ಬನ್ನಿ. ಓಕೆನಾ, ಸೊ ಬಂದುಬಿಟ್ಟು ನೀವು ಕಲ್ತ್ಕೊಳ್ಳಿ. ಸೊ ಕಲ್ತ್ಕೊಂಡ್ರೆ ನಿಮ್ಗೆ 100% ಯೂಸ್ ಆಗುತ್ತೆ. ಸೊ ಇಂಪಾರ್ಟೆಂಟ್ ನೋಸ್, ದಿಸ್ ಸ್ಟ್ರಾಟಜಿ ವರ್ಕ್ಸ್ ಇನ್ ಸೈಡ್ವೇಸ್ ಮಾರ್ಕೆಟ್ಸ್ ಬೆಸ್ಟಾಗಿ ವರ್ಕ್ ಆಗುತ್ತೆ. ಓಕೆನಾ, ಅವಾಯ್ಡ್ ಡೂರಿಂಗ್ ಲೈಕ್ RBI ಮೀಟಿಂಗ್ ಇದ್ದಾಗ, ಸೊ ವಾರ್ಸ್ ಇದ್ದಾಗ ಆ ಟೈಮಲ್ಲಿ ಅವಾಯ್ಡ್ ಮಾಡಿ. ಓಕೆನಾ, ಸೊ ಆಲ್ವೇಸ್ ಫಾಲೋ ದ ಡಿಸಿಪ್ಲಿನ್ ಆ್ಯಂಡ್ ರಿಸ್ಕ್ ಕಂಟ್ರೋಲ್. ಡಿಸ್ಕ್ಲೈಮರ್, ಸೊ ದಿಸ್ ಈಸ್ ಜಸ್ಟ್ ಅನ್ ಎಜುಕೇಷನಲ್ ಪರ್ಪಸ್. ಸೊ ಆಪ್ಷನ್ಸ್ ಟ್ರೇಡಿಂಗ್ ಇನ್ವಾಲ್ವ್ಸ್ ಹೈ ರಿಸ್ಕ್. ಓಕೆನಾ, ಸೊ ಏನೇ ಮಾಡೋವಾಗ ಬ್ಯಾಕ್ ಟೆಸ್ಟ್ ಮಾಡಿ. ಇದು ನನ್ನ ಬ್ಯಾಕ್ ಟೆಸ್ಟ್ ಅಷ್ಟೇ. ಓಕೆನಾ, ಫ್ಯೂಚರಲ್ಲಿ ಹಿಂಗೆ ವರ್ಕ್ ಆಗುತ್ತೆ ಅಂತಲ್ಲ, ಬಟ್ ನಾನು ರಿಸ್ಕ್ ಮ್ಯಾನೇಜ್ಮೆಂಟ್ನ ಕರೆಕ್ಟಾಗಿ ಇಟ್ಕೊಂಡು ಇಂಪ್ಲಿಮೆಂಟ್ ಮಾಡ್ತೀನಿ. ಓಕೆನಾ, ನೆಕ್ಸ್ಟು ಸರ್ ಇದು ಆಲ್ಗೋಲ್ ಹೆಂಗೆ ವರ್ಕ್ ಆಗಿದೆ. ಓಕೆನಾ, ಸಿ ಇದನ್ನೇ ಬ್ಯಾಕ್ ಟೆಸ್ಟ್ ಮಾಡ್ತಾಯಿದ್ದೀನಿ. ಇದು ಬ್ಯಾಕ್ ಟೆಸ್ಟ್ ವಜ್ರ ಅಂತ ಒನ್ ಆಫ್ ದಿ ಸ್ಟ್ರಾಟಜಿ ನಾನು ಡಿಸ್ಕ್ಲೋಸ್ ಮಾಡ್ತಾಯಿದ್ದೀನಿ. ಓಕೆ, 1 yearಯಿಂದ ನೋಡೋಣ ಇವಾಗ. ಸಿ, ಬ್ಯಾಕ್ ಟೆಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಒನ್ ಹೂ ನೋಸ್ ಹಿಸ್ಟ್ರಿ ಈ ಕ್ಯಾನ್ ಕ್ರಿಯೇಟ್ ಹಿಸ್ಟ್ರಿ. ಯಾರಿಗಾದರೂ ಬ್ಯಾಕ್ ಟೆಸ್ಟ್ ಮಾಡ್ದಿರಾ ಏನಾದರೂ ಆಲ್ಗೋನ್ ಇಂಪ್ಲಿಮೆಂಟ್ ಮಾಡ್ತೀರಾ ಅಂದರೆ ನೀವು 100% ಫ್ಲಾಪ್ ಆಗೋಕ್ಕೆ ಚಾನ್ಸಸ್ ಇದ್ದೀರಾ ಅಂತ ಅರ್ಥ. ಸರ್ ನನ್ನ ಫ್ರೆಂಡು 1 ಲಕ್ಷದಲ್ಲಿ 10,000 ಮಾಡ್ತಾನೆ ಸರ್ ಡೈಲಿ ಅಂದರೆ, ಸೊ ಒಂದು ಪೋಸ್ಟ್ ಹಾಕ್ಬಿಟ್ಟು ಬನ್ನಿ, ಸಿ ಯು ಲೇಟರ್ ಅಂತ. ಓಕೆನಾ, ಯಾಕಂದರೆ ಮತ್ತೆ ಕಾಣಿಸ್ದಿರ ಆಗ್ಬಿಡ್ಬೋದು ನಿಮ್ಮ ಫ್ರೆಂಡು. ಓಕೆನಾ, ಸೊ ನೋಡಿ 2 ಲಕ್ಷ ಪ್ರಾಫಿಟ್ ಆಗಿದೆ. ಓಕೆನಾ, ಆಲ್ಮೋಸ್ಟು 7 to 8%. ಓಕೆ, ಚಾರ್ಜಸ್ ಎಲ್ಲ ಹೋಗಿ ಒಂದು 5 to 4% ಆಗುತ್ತೆ. ಓಕೆನಾ, ಮ್ಯಾಕ್ಸ್ ಡ್ರಾಡೌನ್. ಈ ಸ್ಟ್ರಾಟಜಿಗೆ ಎಷ್ಟು ಮ್ಯಾಕ್ಸ್ ಡ್ರಾಡೌನ್ ಇದೆ? ಬರೀ 12,000. ನೆಕ್ಸ್ಟ್ ಇದು 0 ಲಾಸ್ ಸ್ಟ್ರಾಟಜಿ ಆಗಿರುತ್ತೆ. ಓಕೆನಾ, ಅಂದರೆ ಬ್ಯಾಕ್ ಟೆಸ್ಟ್ 0 ಲಾಸ್ ಸ್ಟ್ರಾಟಜಿ ಹೇಳ್ತಾ ಇರೋದು. ಅಗೇನ್ ಇಟ್ಸ್ ಜಸ್ಟ್ ಅನ್ ಎಜುಕೇಷನಲ್ ಆ್ಯಂಡ್ ಪಾಸ್ಟ್ ಹಿಸ್ಟ್ರಿ ಅಷ್ಟೇ. ನೋಡಿ, May 2025 20,000 ದುಡ್ಡಾಗಿದೆ. June 2025 12,000 ದುಡ್ಡಾಗಿದೆ. ಜುಲೈಯಲ್ಲಿ ದುಡ್ಡಾಗಿದೆ. ಓಕೆನಾ, ನೆಕ್ಸ್ಟು ಆಗಸ್ಟಲ್ಲಿ ದುಡ್ಡಾಗಿದೆ. ಸೊ ಈ ಥರ ಹಲವಾರು ನೋಡಿ, ನೀವು ನೋಡ್ತಾ ಬನ್ನಿ ಬೇಕಂದರೆ. ಓಕೆನಾ, ಸೆಪ್ಟೆಂಬರ್ ದುಡ್ಡಾಗಿದೆ, ಅಕ್ಟೋಬರ್ ದುಡ್ಡಾಗಿದೆ, ನವಂಬರ್ ದುಡ್ಡಾಗಿದೆ, ಡಿಸೆಂಬರ್ ದುಡ್ಡಾಗಿದೆ, ಜಾನ್ ದುಡ್ಡಾಗಿದೆ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ಲು ನಥಿಂಗ್ ಬಟ್ 12 monthsಗೆ 12 months ನೋ ಲಾಸ್. ಆ್ಯಕ್ಚುಲಿ ಇದನ್ನು ರಿಯಲ್ ಆಗಿ ನಮ್ಮ ಸ್ಟೂಡೆಂಟ್ಸ್ ಮಾಡಿದ್ದಾರೆ. ನೀವು ಬನ್ನಿ, ನಾನು ಈ ಮಂಗಳವಾರ ಯಾವ ಥರ ವರ್ಕ್ ಆಗುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಆಲ್ಗೋನ. ಓಕೆನಾ, ಲೈವಲ್ಲಿ ಇಂಪ್ಲಿಮೆಂಟ್ ಮಾಡಿರ್ತೀನಿ, ಅಲ್ಲಿ ಕಲ್ತ್ಕೊಳ್ಳಿ. ಈ ಆಲ್ಗೋ ಬಂದುಬಿಟ್ಟು ಫ್ರೀ ಆಫ್ ಕಾಸ್ಟಲ್ಲಿರುತ್ತೆ. ಓಕೆನಾ, ಯಾವ ಥರ ವರ್ಕ್ ಆಗುತ್ತೆ ಅಂತ ಅಷ್ಟೇ ಹೇಳ್ಕೊಡ್ತೀನಿ. ಸೊ ಕರ್ನಾಟಕದಲ್ಲಿ ಯಾರಾದರೂ ಆಲ್ಗೋ ಕಲಿಬೇಕು ಅಂದರೆ ಹುಬ್ಳಿಯಿಂದ ಎಷ್ಟೋ ಜನ ಫೋನ್ ಮಾಡ್ತಾರೆ, ಮೈಸೂರಿಂದ ಎಷ್ಟೋ ಜನ ಫೋನ್ ಮಾಡ್ತಾರೆ, ಗದಗಿಂದ ಎಷ್ಟೋ ಜನ ಫೋನ್ ಮಾಡ್ತಾರೆ ನನಗೆ. ಬನ್ನಿ, ನೀಟಾಗಿ ಕಲ್ತ್ಕೊಳ್ಳಿ. ಉತ್ತರ ಕರ್ನಾಟಕದವ್ರು ತುಂಬ ಯೂಸ್ ಆಗುತ್ತೆ. ನಿಮ್ಮ ಉತ್ತರ ಕರ್ನಾಟಕ ಫ್ರೆಂಡ್ಸ್ಗೆ ಈ ಚಾನಲ್ನ ರೆಕಮೆಂಡ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ಪ್ರತಿ ಅಪ್ಡೇಟು ನಾನು ಕೊಡ್ತಾ ಇರ್ತೀನಿ. ಓಕೆನಾ, ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನೀವೇನಾದರೂ ಸ್ಟಾಕ್ ಮಾರ್ಕೆಟ್ ಕಲಿಬೇಕು ಅಂತಿದ್ರೆ ನಮ್ಮದು 2 ಬ್ರಾಂಚ್ ಇದೆ ಕರ್ನಾಟಕದಲ್ಲಿ, ಬೆಂಗಳೂರಲ್ಲೊಂದು, ಮೈಸೂರಲ್ಲೊಂದು. ಇಲ್ಲಿ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.